ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 22 ಕ್ಯಾರೆಟ್ ಗೋಲ್ಡು ₹80 ಇಳಿದಿದೆ. 24 ಕ್ಯಾರೆಟ್ ಗೋಲ್ಡು ಆಲ್ಮೋಸ್ಟ್ ₹90 ಇಳಿದ್ಬಿಟ್ಟಿದೆ. ಸೊ ಇದು 15,980ಗೆ ಬಂದಿದೆ. ಅದು 14,650ಗೆ ಬಂದಿದೆ. ಬೆಳ್ಳಿ ಕೂಡ ಇಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ₹2,71,000 ತಿರ್ಗಾ ರೂಪಾಯಿ ಇಳಿಯೋದಕ್ಕೆ ಶುರು ಆಗ್ಬಿಟ್ಟಿದೆ. 95, 75 ಬ್ರೆಂಟ್ 99 ಇತ್ತು ಬೆಳಗ್ಗೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ. ಇದಕ್ಕೆ ಇಂಡಿಯಾ ಬಾಸ್ಕೆಟ್ ಅಂತ ಒಂದು ಬೇರೆನೆ ಇದೆ. ಈ ಇಂಡಿಯಾ ಬಾಸ್ಕೆಟ್ ಅಂತ ಅನ್ನೋದು ಬ್ರೆಂಟ್ಗಿಂತ ಜಾಸ್ತಿ 30 ಪಾಯಿಂಟ್ ಡೌನು. ಆದ್ರೆ ಬ್ಯಾಂಕ್ ನಿಫ್ಟಿ 300 ಪಾಯಿಂಟ್ ಡೌನು. ಅಂದ್ರೆ ಈಗ ಬೇರೆದನ್ನ ಇಟ್ಕೊಂಡು ಮಾರ್ಕೆಟ್ ನ ಏರಿಸ್ತಾ ಇದ್ದಾರೆ. ಯಾವ್ದನ್ನ ಇಟ್ಟು ಏರಿಸ್ತಾ ಇದ್ದಾರೆ? ಮೆಟಲ್ಲು, ಆಟೋ, ಫಾರ್ಮಾ ಇದನ್ನೆಲ್ಲ ಇಟ್ಟು ಏರಿಸ್ತಾ ಇದ್ದಾರೆ. ಐಟಿ ಫ್ಲಾಟ್ ಆಗಿದೆ. ಎಸ್ಎನ್ಸಿಜಿ ಮಾರ್ಜಿನಬಿ ಡೌನ್. ಯಾಕೆ ಈ ಪ್ರಾಬ್ಲಮ್ ಅನ್ನೋದನ್ನ ನೋಡೋಣ. ಯಾಕೆ ಬ್ಯಾಂಕ್ ನಿಫ್ಟಿನ ಈ ರೀತಿ ಆಟ ಆಡಿಸ್ಕೊಂಡು ಹೊಡಿತಾ ಇದ್ದಾರೆ ಅಂತ. ಟಾಟಾ ಸ್ಟೀಲು 4% ಅಪ್ಪು, ಟಂಗಮೈಲು 3.5% ಅಪ್ಪು, ಕರ್ನಾಟಕ ಬ್ಯಾಂಕು 2.3% ಅಪ್ಪು, ಸಂಧಾನ ಸ್ಫೂರ್ತಿ 2% ಅಪ್ಪು, ಟಾಟಾ ಪವರ್ 1.5% ಅಪ್ಪು, ಐಟಿಸಿ ಇವತ್ತು ರೆಕಾರ್ಡ್ ಡೇಟು 3% ಟುಸ್ಸು, HDFC ಬ್ಯಾಂಕು 2% ಟುಸ್ಸು, ಅಮರ್ ರಾಜಾ 1% ಟುಸ್ಸು ಅಂಡ್ 62 ವೀಕ್ ಲೋ ಹತ್ರ ಬಂದ್ಬಿಟ್ಟಿದೆ ಐಟಿಸಿ. HDFC ಬ್ಯಾಂಕ್ ಅಲ್ಲಿ ಒಂದು ಮಹಾರಾಷ್ಟ್ರ ಸ್ಟೇಟ್ ಗವರ್ಮೆಂಟ್ ಬ್ಯಾಂಕ್ಗೆ ಎಕ್ಸ್ಟ್ರಾ ಬಡ್ಡಿ ಕೊಡೋದನ್ನ ಬಡ್ಡಿ ಅಂತ ಹೇಳ್ದಂಗೆ ಮಾರ್ಕೆಟ್ ಎಕ್ಸ್ಪೆನ್ಸ್ ಆಗಿ ತೋರಿಸಿದ್ದಾರೆ. 45 ಕೋಟಿ ಅಂತ ಒಂದು ರಿಪೋರ್ಟ್ ಲೀಕ್ ಆಗಿ ಅದು ಹಲವು ಕಡೆ ಹರಿದಾಡ್ತಾ ಇದೆ. ಲೇಟ್ ಇನ್ ದಿ ಆಫ್ಟರ್ನೂನ್ ಆ ರೀತಿ ನಾವು ಮಾಡಿಲ್ಲ ಅಂತ ಕರ್ಪೂರ ಹಚ್ಚಿ ಸತ್ಯ ಮಾಡ್ತಾ ಇದ್ದಾನೆ HDFC ಬ್ಯಾಂಕ್. ಬಟ್ ಇದು ಕರಪ್ಷನ್ ಇನ್ಸೂರೆನ್ಸ್ ಆಗೋಯ್ತು. ಬೇಸಿಕ್ಲಿ ಒಂದು 45 ಕೋಟಿ ಎಕ್ಸ್ಟ್ರಾ ಪೇಮೆಂಟ್ಗೆ ಡೆಪಾಸಿಟ್ಗೆ ರೆಡಿ ಮಾಡಿದ್ದಾರೆ. ಇದನ್ನ ಇನ್ವೆಸ್ಟಿಗೇಟ್ ಮಾಡ್ದಂಗೆ ಇರೋದಕ್ಕಾಗಲ್ಲ. ಇದರಿಂದ ಬ್ಯಾಂಕಿಗೂ ಏಟು, ಬ್ಯಾಂಕಿಂಗ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ಗೂ ಏಟು. RBI 5 ಬಿಲಿಯನ್ ಕೊಡ್ತೀವಿ 3 ವರ್ಷ ಸ್ಟಾಪ್ ಅಂತ ಹೇಳಿದ್ರು. ಅಂದ್ರೆ ಈಗ ಡಾಲರ್ ಕೊಟ್ಬಿಟ್ಟು ರೂಪಾಯಿನ ತಗೋತಾರೆ. 3 ವರ್ಷ ಆದ್ಮೇಲೆ ತಿರ್ಗಾ ಡಾಲರ್ ತಗೋತಾರೆ. 5 ಬಿಲಿಯನ್ಗೆ ಆಫರ್ ಕೊಟ್ರೆ 8 ಬಿಲಿಯನ್ ಬಂದ್ಬಿಡ್ತು. ಹಂಗಂದ್ರೆ ಏನ್ ಅರ್ಥ ಅಂತಂದ್ರೆ ಮುಕ್ಕಾಲ್ ಭಾಗದ ಜನರಿಗೆ ಡಾಲರ್ದು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ರಿಟೇಲ್ ಇನ್ವೆಸ್ಟರ್ ಒಂದು 18,000 ಕೋಟಿ ಒಂದು ದೊಡ್ಡ ಬ್ಲೂ ಚಿಪ್ಸ್ ಅಲ್ಲಿ ಹಾಕಿದ್ದಾರೆ. ರಿಲಯನ್ಸು, ಇನ್ಫೋಸಿಸ್ಸು, ITC, HDFC ಬ್ಯಾಂಕ್ ಅಂತ ಕೆಲವೊಂದು ಕರೆಕ್ಟ್ ಡಿಸಿಷನ್ನೇ. ಗೋಲ್ಡು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯ ಜೊತೆ ಗೋಲ್ಡ್ ಹೋಲ್ಡಿಂಗ್ಸ್ ರೆಕಾರ್ಡ್ಗೆ ಹೋಗಿದ್ಯಂತೆ. ಅಂಡ್ ಈ ರೆಡ್ ಮುತ್ತೂಟು ಅಂಡ್ ಈ ಮಣಪುರಂನ ಸೇರಿಸಿದ್ರೇನೆ 334 ಟನ್ ಗೋಲ್ಡ್ ಬಂದ್ಬಿಡ್ತು ಅಂತ ಹೇಳ್ತಾರೆ. ಸೊ ಗೋಲ್ಡ್ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ. ಆಮೇಲೆ ಟಾಟಾ ಸನ್ಸ್ ಏನ್ ಮಾಡಿದ್ರು ಅಂತಂದ್ರೆ ನಿನ್ನೆ ಒಂದು 6 ಗಂಟೆಗಳ ಕಾಲ ಕೂತ್ಕೊಂಡು ಚಂದ್ರನ ಡ್ಯಾನ್ಸ್ ಆಡೋದಕ್ಕೆ ಬಿಟ್ಟು ನೋಡಿದ್ರು. ಏನ್ ಡ್ಯಾನ್ಸ್ ಅಂತಂದ್ರೆ 2 ಲಕ್ಷ ಕೋಟಿ ನಾನು ಬಿಸ್ನೆಸ್ ಅಲ್ಲಿ ಹಾಕಿದ್ನಲ್ಲ, ಈಗ ಲಾಸ್ ಆಗೋಯ್ತಲ್ಲ 30,000 ಕೋಟಿ, ಇದಕ್ಕೆ ಏನು ಉತ್ತರ ಅಂತ. ನಮ್ಮ ಪ್ರಶ್ನೆಗೆ ಏನು ಉತ್ತರ ಅಂತ ಕೇಳಿದ್ರಂತೆ. ಅದಕ್ಕೆ ಒಂದೊಂದೇ CEO ಉತ್ತರನ ಕೊಟ್ರು. ಏರ್ ಇಂಡಿಯಾದಲ್ಲಿ ಹೊರಗಡೆ ಹೋದಂತವ್ರು ಹೊರಗಡೆ ಹೋಗೋದಕ್ಕೆ ಮುಂಚೆ ಉತ್ತರ ಕೊಟ್ಬಿಟ್ಟು ಹೊರಗಡೆ ಹೋಗುವಂತ ಕೂರ್ಸಿ ಪ್ರಶ್ನೆನ ಕೇಳಿದ್ರು. ಈ ಇಂಟರ್ನಿಂದ ಬಂದಂತವ್ರು ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಕೇಳಿದ್ರು. ಅಹೋಕ್ ತಾಸ್ ನಾನು ಶುರುನೇ ಮಾಡಿಲ್ಲ ಅಂತ ಹೇಳಿದ್ರು. ಅಹೋಕ್ ತಾಸು ಈ ಟಾಟಾ ಡಿಜಿಟಲ್ ಅಲ್ಲಿ ಸದಾನಂದ್ ಅಂತ ಒಬ್ರು ಬಂದು ಮಾತಾಡಿದ್ರು. 7 ಮೀಟಿಂಗ್ ಅಂತೆ. 4 ಜನ ಬದಲಾಯಿಸಿ ಪ್ರಶ್ನೆ ಕೇಳಿದ್ರಂತೆ. ಚಂದ್ರಶೇಖರ್ ಕೊನೆಯಲ್ಲಿ ನಾನೇ ಅಂತ ಕೈ ಎತ್ಬಿಟ್ರಂತೆ ಡಿಜಿಟಲ್ಗೆ. ಈ ರೀತಿ ಹಾಕಿ ಬಾಡ್ಸಿ ತುಂಬಾ ದಿನ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಈಗ ಮುಂದಿನ ಮೀಟಿಂಗು ಜೂನ್ 12. ಸೊ ಈ 7 ಮೀಟಿಂಗ್ ಅಲ್ಲಿ ಏನಾಯ್ತು, ಏನನ್ನ ಕೆದಕಿದ್ರು, ಅದಕ್ಕೆ ಈ ಚಂದ್ರಶೇಖರ್ ಏನ್ ಮಾಡಿದ್ರು, ಚಂದ್ರಶೇಖರ್ ಇದೆಲ್ಲ ನಿಧಾನವಾಗಿ ಟ್ರಿಪ್ಸ್ ಅಲ್ಲಿ ಹೊರಗಡೆ ಬರುತ್ತೆ. ಟೈಟನ್ ಏನ್ ಹೇಳ್ತಾರೆ ಅಂತಂದ್ರೆ ಗೋಲ್ಡ್ ಡ್ಯೂಟಿ ಇಂಪ್ಯಾಕ್ಟ್ ನಮ್ಗೂನು ಏನು ಗೊತ್ತಿಲ್ಲ. ಬೆಲೆ ಜಾಸ್ತಿ ಇದ್ರೂ ಕೂಡ ನಮ್ಗೇನೋ ಒಂದು ದೊಡ್ಡದಾಗಿ ಇಂಪ್ಯಾಕ್ಟ್ ಇಲ್ಲ. 2-3 ತಿಂಗಳಾದ್ರೇನೆ ಟ್ರೆಂಡ್ ಕ್ಲಿಯರ್ ಆಗುತ್ತೆ ಅಂತ ಟೈಟನ್ ಹೇಳ್ತಾ ಇದ್ದಾರೆ. ಸನ್ಫಾರ್ಮಾ ಅನ್ಆಫೆತ್ ಅಂತ ಒಂದು ಔಷಧಿಯನ್ನ ರೆಡಿ ಮಾಡಿದ್ದಾರೆ. ಅದು ಸ್ಕಿನ್ ಕ್ಯಾನ್ಸರ್ಗೆ 50% ಟ್ರೀಟ್ಮೆಂಟ್ಗೆ ಅದು ಸಕ್ಸಸ್ ಆಗಿದೆ ಅಂತ ರಿಪೋರ್ಟು ಹೇಳ್ತಾ ಇದೆ. ಎಲ್ಲೆಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಒಂದೇ ಒಂದು ಡ್ರಗ್ ಜೀನ್ಸ್ ನ ಹಂಗೆ ಎಡಿಟ್ ಮಾಡಿ ಬದಲಾಯಿಸಿ ಬಿಟ್ಬಿಡತ್ತೆ, ಅದ್ರ ಜೊತೆಗೆ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಔಷಧಿ ಹಾಕಿದ್ರು ಅಂತಂದ್ರೆ ಈಗ ಈ ಕೊಲೆಸ್ಟ್ರಾಲ್ ನ ನಂಬೆ ಹಲವು ಕಂಪನಿಗಳಿದೆ. ಅವ್ರ ಅಂಗಡಿಗಳೆಲ್ಲ ಏನಾಗ್ಬೇಕು, ಈ ಜೀನ್ ಎಡಿಟಿಂಗ್ ಏನಾಗುತ್ತೆ,
ಒಂದೇ ರೀತಿದ ಸಪೋರ್ಟ್ ಆದ್ರೆ ಜೀವನ ಪೂರ್ತಿ ಔಷಧಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಅನ್ಯಾಯದ ರೀತಿ ಕಾಣ್ತಾ ಇದೆ. L&T ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೊಂದು ಹೊಸ ಆರ್ಡರ್ ನ ಕೊಟ್ಟಿದ್ದಾರೆ. JSW ಕಲ್ಸಿ ಅಂತ ಒಂದು ಹೊಸ ಸ್ಟೀಲು, ಆಮೇಲೆ IWAI, ಆಮೇಲೆ ಈ ಮುಂಬೈ ಪೋರ್ಟ್ ಇಂದ ಆರ್ಡರ್ ನ ತಗೊಂಡು ಅವರು ದುಃಖದಲ್ಲಿದ್ದಾರೆ. ಮಧ್ಯದಲ್ಲಿ ಇದ್ದಾಗ ಕನ್ಸಿಡರ್ ಮಾಡಿರ್ತೀವಿ ನಾವು ಅಂತ ಅನ್ಕೋತಾ ಇದ್ದೀವಿ. ರಿಪ್ ಕ್ಯಾಪಿಟಲ್ ಅಂತ ಒಂದು ಫೈನಾನ್ಸ್ ಕಂಪನಿ ಎಸ್ ಬ್ಯಾಂಕ್ ಜೊತೆ ಕೈ ಜೋಡಿಸಿ MSME ಟ್ರೇಡ್ ಫೈನಾನ್ಸ್ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಎಕ್ಸ್ಪೋರ್ಟ್ ಮಾಡೋರಿಗೆ ದುಡ್ಡು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ICICI ಬ್ಯಾಂಕ್ ಏನ್ ಹೇಳ್ತಾರೆ ಅಂತಂದ್ರೆ HDFC ಬ್ಯಾಂಕ್ ನ ಅಂತ ಹಿಂದೆಗಡೆ ಬಿಟ್ಬಿಟ್ಟು ನಾವು ರೇಸ್ ಅಲ್ಲಿ ಮುಂದ್ಗಡೆ ಇದ್ದೀವಿ, ನಾವೇನೇ ಮ್ಯಾಕ್ಸಿಮಮ್ ಕ್ರೆಡಿಟ್ ಕಾರ್ಡ್ ನ ಕೊಟ್ಟಿದ್ದೀವಿ ಏಪ್ರಿಲ್ ಅಲ್ಲಿ, ಹಂಗೆ ಒಂದು ತಳ್ಳೋ ಗಾಡಿನಲ್ಲಿ ಕಾರ್ಡ್ ಆಗಿ ಹಾಕಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗೋಂಥವ್ರ ಹತ್ರ ಎಲ್ಲ ತಗೊಂಡು ಇದನ್ನ ಚೆಕ್ ಮಾಡ್ತೀವಿ, ಯಾವ್ದು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ತಾರೆ. ಒಂಥರ ಓಕೆ ಅಂತ ಅನ್ಸಿದ್ರೆ ಅವ್ರ ತಲೆನಿ ಒಂದು ಕಾರ್ಡ್ನ ಉಜ್ಬಿಡ್ತಾರೆ. ಅವನಿಗೆ ಅದನ್ನ ಹ್ಯಾಪಿಯಾಗಿ ಗರ್ಲ್ ಫ್ರೆಂಡ್ ಜೊತೆನೋ ಹೆಂಡತಿ ಜೊತೆನೋ ಸೆಲೆಬ್ರೇಟ್ ಮಾಡಿಬಿಟ್ಟು ಲೈಫ್ ಲಾಂಗ್ 60% EMI ಕಟ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. SBI ಕಾರ್ಡ್ಸ್ ಇಂದಾನು ಆಗಿಲ್ಲ, HDFC ಕಾರ್ಡ್ಸ್ ಇಂದಾನು ಆಗಿಲ್ಲ. ಈ ಸ್ಪರ್ಧೆನಲ್ಲಿ ICICI ಮುಂದೆಗಡೆ ಇದೆ. ನಾವು ಕನ್ಸಿಡರ್ ಮಾಡಿ ಇಟ್ಟಿದ್ದೀವಿ ಕರೆಕ್ಟಾಗಿ, ಯಾರು ಮಾಡಿದ್ರು ಕೂಡ ನಮಗೆ ದುಡ್ಡು. ಡಿಸ್ಟ್ರಪ್ಷನ್ ಅಂತ ಅನ್ನೋದು ಇನ್ಫೋಸಿಸ್ TCS ವ್ಯಾಲ್ಯೂಯೇಷನ್ ಇನ್ನು ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳಿದೆ, ಇನ್ನೂ ಅಚ್ಚೇ ದಿನ ಬರುತ್ತೆ. ಯಾಕೆ ಅಂತಂದ್ರೆ ಇನ್ನು ಈ ಇದು ಇಂಪ್ಯಾಕ್ಟ್ ಫುಲ್ ಆಗಿ ಅದರಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ಫ್ಯಾಕ್ಟ್ ಬೈ ಬ್ಯಾಕ್ ಮಾಡೋದಕ್ಕೆ ಬಿಲ್ವಂತೆ. ಸೊ $2 ಬಿಲಿಯನ್ ಸಾಲ ತಗೊಂಡು ಕಾಸ್ ಬೈ ಬ್ಯಾಕ್ ಮಾಡ್ತಾ ಇದ್ದಾನಂತೆ. ನಮ್ಗೆ ಈ ಶಾರುಖ್ ಖಾನ್ ಎಲ್ಲ ಟಿವಿನಲ್ಲಿ ಅಡ್ವರ್ಟೈಸ್ ಮಾಡೋದಕ್ಕೆಲ್ಲ ದುಡ್ಡು ಕೊಟ್ರಲ್ವಾ, ಇಂಡಿಯನ್ ಕ್ರಿಕೆಟ್ ಟೀಮ್ನೇ ಸ್ಪಾನ್ಸರ್ ಮಾಡಿದ್ರಲ್ಲ, ಅವರು ಈ ಫೋರ್ಜರಿ ಅಂಡ್ ಫ್ರಾಡ್ಗೋಸ್ಕರ 6 ತಿಂಗಳು ಜೈಲಿಗೆ ಇದ್ರಲ್ಲಿದ್ದಾರೆ. ಈ ಜೈಲಿಗೆ ಹೋಗುವಂತ ಡಿಸಿಷನ್ ಕೊಟ್ಟಿದ್ದು ಕಂಟೆಂಪ್ಟ್ ಆಫ್ ಕೋರ್ಟ್. ಯಾಕೆಂತಂದ್ರೆ ಈ ಫ್ರಾಡ್ ಕೇಸ್ ಕೊಟ್ಟಿದ್ದಕ್ಕೆ ಅವರು ಬಂದೇ ಇಲ್ಲ. ಇದು ಇಂಡಿಯನ್ ಕೋರ್ಟ್ ತರ ಅಲ್ಲ, ಸಿಂಗಾಪುರ್ ಕೋರ್ಟ್. ಅವಾಯ್ಡ್ ಮಾಡಿದ್ರೆ ಸರಿಯಾಗಿ ಹೊಡಿತಾರೆ, ಹುಡುಕಿ ಹೊಡಿತಾರೆ. ಈ ನಮ್ಮೂರನ್ನೆಲ್ಲ ಹಲವರಿಗೆ ಇದು ಬಾಕಿ ಇದೆ. ಟೀಚರ್ಗೆ ಬಾಕಿ ಇದೆ, ಸ್ಟೂಡೆಂಟ್ಸ್ಗೆ ಈಗ ಕೋರ್ಸ್ ಫೀಸ್ ಕಟ್ಟಿಲ್ಲ ಅಂತಂದ್ರೆ ಅದು ಬಾಕಿ ಇದೆ, ಟೀಚರ್ಗೆ ಸಂಬಳ ಬಾಕಿ ಇದೆ, PF ಬಾಕಿ ಇದೆ, ಇಂಟೀರಿಯರ್ ಮಾಡಿದಂಥವ್ರಿಗೆ ಬಾಕಿ ಇದೆ. ಆದರೆ ನೋಟಿಸ್ ಕೂಡ ಕೊಟ್ಟಿಲ್ಲ. ಅವನು ದುಬೈಲಿ ಹ್ಯಾಪಿಯಾಗಿದ್ದಾನೆ. ಸಿಂಗಾಪುರು ದುಬೈಯಲ್ಲಿ ಹಿಡಿತಾರ ಇಲ್ವಾ ಅಂತ ನೋಡತ್ತೆ. ಇದು ಕತರ್ನ ಸಾವೆನ್ ಫಂಡ್ ಏಜೆನ್ಸಿನೇ 50 ಕಂತ ಹಿಡಿದು ಕೇಸ್ ಹಾಕಿ ಈ ಆರ್ಡರ್ನ ತೆಗೆದಿಟ್ಕೊಂಡಿದ್ದಾರೆ. ಗೌರ್ಮೆಂಟು ಇಂಡಿಯಾ ಫಾರ್ ಇಂಡಿಯಾ ಅದು ಲಾಸ್ ಮೇಕಿಂಗ್, ದಟ್ ಇಸ್ ದೊಡ್ಡದಾಗಿ ಏನು ಲಾಭ ಇಲ್ಲ. ಡಿವಿಡೆಂಟ್ನ ಸೇರಿಸಿದ್ರೇನೆ ಲಾಭ. ಅದರಲ್ಲಿ OFS ಅಲ್ಲಿ 2% ಮಾಡ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಪ್ರೈಸು ₹5 ಏರಿಸಿದ್ದಾರೆ 12 ದಿನದಲ್ಲಿ. ಫ್ಯೂಯಲ್ ಪ್ರೈಸ್ ಹೈಕ್ಸು ರಿಟೇಲ್ ಇನ್ಫ್ಲೇಷನ್ ಕರೆಕ್ಟ್ ಆಗಿ 5ರಲ್ಲಿ ತಗೊಂಡೋಗಿ ನಿಲ್ಸತ್ತೆ. ಸೊ ದಟ್ RBI ಚಿಂತೆ ಮಾಡದೆ ಇರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಏರ್ ಇಂಡಿಯಾನು ಇಂಡಿಗೋನು ಒಂದು ದಿನಕ್ಕೆ 800 ಫ್ಲೈಟ್ಗಿಂತ ಮೇಲೇನೆ ಕಟ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಬಸ್ ಆಪರೇಟರ್ಸು ಟಿಕೆಟ್ನ ಒಂದು 30% ಏರಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಲಿ ಆಗ್ಬಿಡತ್ತಂತೆ. ಯಾಕೆಂತಂದ್ರೆ ಹೆಲ್ಮೆಟ್ಟು 20% ಎಕ್ಸ್ಟ್ರಾ ಆಗತ್ತೆ, ಕ್ರೂಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕ್ರೂಡ್ ಶಾರ್ಟೇಜ್ ಇಂದ. ಇದರಿಂದ ಮೆಮರಿಸ್ಟಿಕ್ಕು ಒಂದೇ ಸಲ ಸೇಲ್ಸ್ ಆಗಿದೆ. ಅದರಿಂದ SK ಹೈನಿಕ್ಸ್ ಮೈಕ್ರಾನ್ ಅನ್ನುವಂಥ ಕಂಪನಿನೂ $1 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಆಗೋಯ್ತು. ಇದು ಡೈಲಿ ಕಂಪನಿ ತರ ಒಂದು 100 ಕಂಪನಿ $1 ಟ್ರಿಲಿಯನ್ ಆಗ್ಬಿಡೋ ತರ ಇದೆ. ಕಾಲ್ಕಾಮು ಸೈನ್ಸ್ ಆಫ್ ಒಂದೇ ಚಿಪ್ ಡೀಲ್ ಮಾರಿ ಪೈಕ್ಲಾನ್ಸ್ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡಿಸೈನ್ ಮಾಡಿ ಕೊಡ್ತಾರೆ. US ಗೌರ್ಮೆಂಟು $21 ಬಿಲಿಯನ್ ಅಷ್ಟೇ ತಿರ್ಗಾ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕ್ಯಾರಿಫ್ ರಿಫಂಡು ಇದೇನೆ ಇವತ್ತು ಮುಖ್ಯವಾದಂತ ನ್ಯೂಸು. ಮಾರ್ಕೆಟ್ ವೀಕ್ ಆಗಿರುತ್ತೆ, ಹಿಂಗೆ ನೋಡ್ತಾನೆ ಇರಿ. 1-2 ಇಲ್ಲಿ ಅಲ್ಲಿ ಅಂತ ಕನ್ಸಿಡರ್ ಮಾಡಿ. ಬಾಂಡ್ನ ಕೂಡ ನೋಡ್ತಾನೆ ಇರಿ, ಬಾಂಡನ್ನ ತಗೊಂಡು ಹಾಕೋತಾನೆ ಇರಿ. ಇದೇನೆ ಇವತ್ತು ನಾವು ಮಾಡೋಕ್ಕಿರುವಂತ ಒಂದು ಸ್ಟ್ರಾಟಜಿ. ಗೋಲ್ಡು, ಬಾಂಡು, ಆಮೇಲೆ ಈಕ್ವಿಟಿ. ಬರುವಂತ ಇಂಟ್ರೆಸ್ಟ್ನ ಮಾತ್ರ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.